ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಹೊಸ ಡಿಸೈನ್ನ ಕ್ರೋಶಾ ಡಿಸೈನ್ನ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲಿಗೆ ಒಂದೇ ಥ್ರೆಡ್ಡಲ್ಲಿ ಹಾಕುವಂಥದ್ದು ಈಸಿಯಾಗಿದೆ. ಫಸ್ಟ್ನೇದು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ 2 ಸರಿ ದಾರನ ತೊಗೊಬೇಕು. ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆ ತಿರ್ಗಾ ನಾವು ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಎರಡರಲ್ಲಿ ಒಂದು ಮಾಡಿಕೊಂಡು ಲಾಸ್ಟಿಗೆ ಮತ್ತೆ ಒಂದು ಉಳಿಸ್ಕೊಬೇಕು. ಹೀಗೆ ಮಾಡಬೇಕು. ನೆಕ್ಸ್ಟ್ ನೋಡಿ ತೋರಿಸ್ತೀನಿ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡಿರ್ತೇವೆ. ಎರಡರಲ್ಲಿ ಒಂದು ಮಾತ್ರ ತೆಗಿಬೇಕು. ಇನ್ನೊಂದು ದಾರನ ನಾವು ಹಾಗೆ ಉಳಿಸ್ಕೊಬೇಕು. ಇವಾಗ ನೀಡಲ್ ಮೇಲೆ 3 ದಾರ ಇದೆ. ಮತ್ತು ನೀಡಲ್ ಮೇಲೆ ಒಂದು ದಾರ ಸುತ್ತಕೊಂಡು ಮತ್ತೆ ಕಂಬ ಹಾಕಬೇಕು. ಕಂಬದಲ್ಲಿ ನಾವು ಎರಡರಲ್ಲೊಂದು ತೆಗಿತಿರ್ತೀವಿ. ಹಾಗೆ ಇದರಲ್ಲಿ ನಾವು 2 ದಾರನ ಮಾತ್ರ ತೆಗಿಬೇಕು. ಲಾಸ್ಟ್ನೇ ದಾರನ ಹಾಗೆ ಉಳಿಸ್ಕೊಬೇಕು. ಇವಾಗ 4 ದಾರ ಆಗಿದೆ. ಮತ್ತು ದಾರ ಇದು ಮಾಡಬೇಕು. ಎರಡರಲ್ಲಿ ಒಂದು ಮಾಡಬೇಕು. ಲಾಸ್ಟ್ನೇ ದಾರನ ಹಾಗೆ ಉಳಿಸ್ಕೊಬೇಕು. ಮತ್ತು ಇನ್ನೊಂದು ಸರಿ ಎರಡರಲ್ಲಿ ಬರಬೇಕು. ಮತ್ತು ಥ್ರೆಡ್ನ ಹಾಗೆ ಉಳಿಸ್ಕೊಬೇಕು. ನೋಡಿದ್ದೀರಾ, ಲಾಸ್ಟಲ್ಲಿರೋ ಥ್ರೆಡ್ನ ನಾನು ಉಳಿಸ್ಕೊಂಡಿದ್ದೀನಿ. ಇವಾಗ 1 2 3 4 5 6 ಇದೆ. ಇನ್ನೊಂದು ಸರಿ ಮಾಡ್ತೀನಿ, ನೋಡ್ಕೊಳ್ಳಿ. ತಂದು ಎರಡರಲ್ಲಿ ಮಾತ್ರ ಬರಬೇಕು. ಇನ್ನೊಂದು ಹಾಗೆ ಉಳಿಸ್ಕೊಬೇಕು. ಇವಾಗ ಎಲ್ಲ ಹೋಲಲ್ಲೂ ದಾರ ಬರಬೇಕು. ನೋಡಿ, ಈಗ ಏನು ನನ್ನ ಕೈಯಲ್ಲಿ ದಾರ ಹಿಡ್ಕೊಂಡಿನ ಆ ದಾರನ ಒಳಗಡೆ ತೊಗೊಂಡು ಬರ್ತೀನಿ. ಹೀಗೆ ತೊಗೊಂಬರಬೇಕು. ಲಾಕ್ ಮಾಡಬೇಕು. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಚೈನ್ ಹಾಕ್ಕೊಬೇಕು. 2 ಚೈನು ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ದಾರನ ಮತ್ತೆ ಎರಡರಲ್ಲೊಂದು ತ್ರಿಬಲ್ ಸೆಟ್ ಕ್ರೋಶಾ, ಎರಡರಲ್ಲಿ ಒಂದು, ಹೀಗೆ ತ್ರಿಬಲ್ ಸೆಟ್ ಕ್ರೋಶಾ ಮಾಡ್ಕೊಬೇಕು. ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಬೇಕು. ನೋಡಿ, ಒಂದಿರುತ್ತಲ್ಲ, ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಈ ಕಂಬದ ಒಳಗಡೆ ತ್ರಿಬಲ್ ಸೆಟ್ ಕಂಬ ಏನು ಹಾಕ್ಕೊಂಡಿದ್ರೆ ಅದ್ರ ಮೇಲ್ಗಡೆ ಒಳಗಡೆ 2ರಲ್ಲಿ ಮಾತ್ರ ತರಬೇಕು. ಒಂದನ್ನು ಹಾಗೆ ಉಳಿಸ್ಕೊಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಹೀಗೆ ತರಬೇಕು. 3 ಆಯಿತು. ಮತ್ತು ಇನ್ನೊಂದು ಸತಿ ದಾರ ಸುತ್ತಕೊಂಡು 2 4 ಮತ್ತು 5 6 7 ಸಾರಿ ನಾವು ಮಾಡ್ಕೊಬೇಕು. ಇದನ್ನೆಲ್ಲ ಸೇರಿಸಿ ಲಾಸ್ಟ್ ಫೈನಲಲ್ಲಿ ಹೀಗೆ ಒಳಗಡೆ ತಂದು ನಾವು ಲಾಕ್ ಮಾಡಬೇಕು. ಗೊತ್ತಾಯಿತು ಅಂದ್ಕೊತೀನಿ. ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸ್ವಲ್ಪ ದಾರನ ಮೇಲ್ ಮಾಡಿ ಇವಾಗ ನಾನು ಬೀಡ್ಸ್ನ ಒಂದು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ದಾರ ಸುತ್ತಕೊಂಡು ಪಕ್ಕದಲ್ಲೇ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಪ್ಲೈನ್ ಬಿಟ್ಟರೆ ಚೆನ್ನಾಗಿರಲ್ಲ, ಅದಕ್ಕೆ ನಾನು ಒಂದು ಬೀಡ್ಸ್ನ ಸೇರಿಸ್ತಾ ಇದ್ದೀನಿ. ಹೀಗೆ
ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಟ್ರಿಪಲ್ ಸೆಟ್ ಕ್ರೋಶ ಆದಮೇಲೆ 2ರಲ್ಲಿ ಮಾತ್ರ ಬರಬೇಕು. ಲಾಸ್ಟಿಗೆ ಒಂದು ದಾರನ ಹಾಗೆ ನಾವು ಹಿಡ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಹೀಗೆ 3 ಆಯಿತು. 4 5 6 7 ಇದಾದಮೇಲೆ ಲಾಸ್ಟಿಗೆ ಈ ದಾರನ ತಂದು ನಾವು ಲಾಕ್ ಮಾಡಬೇಕು. ಇವಾಗ ನೋಡಿ ಈ ಥರ ಬರುತ್ತೆ. ಮತ್ತು 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಬೇಕು. 2 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಹೀಗೆ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಕಂಬದ ಒಳಗಡೆಯಿಂದ ತಂದು ಹೀಗೆ 2, 3, 4, 5, 6, 7 ಈ ಥರ ತಂದು ಲಾಸ್ಟಿಗೆ ನನ್ನ ಕೈಯಲ್ಲಿ ಮೇಲ್ಗಡೆ ದಾರ ಇರುತ್ತಲ್ಲ ಆ ದಾರದಿಂದ ಹೊರಗಡೆ ಬಂದು ನಾವು ಲಾಕ್ ಮಾಡಬೇಕು. ಹೀಗೆ ಒಂಥರ ಪಫಿ ಥರ ಬರುತ್ತೆ. ಪಫಿ ಪ್ಲೇಟ್ಸ್ ಅಂತನಾದರೂ ಕರಿಬೋದು. ಈ ಥರ ಇರುತ್ತೆ. ಹೀಗೆ ಬೇಕಂದರೆ ಕುಚ್ಚು ಹಾಕ್ಕೊಬೋದು, ಬೇಡ ಅಂತಂದರೆ ಬೀಡ್ಸ್ ಹಾಕ್ಕೊಬೋದು. ಈಗ ಮತ್ತೆ ಒಂದು ಬೀಡನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ಸೀರೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಮಾಡಿದ್ರೆ ಬಂದುಬಿಡುತ್ತೆ. ಒಂದು 2-3 ಹಾಕಿದ ತಕ್ಷಣವೇ ನಿಮಗೆ ಬಂದುಬಿಡುತ್ತೆ. ಫಸ್ಟ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ನೀಟಾಗಿ ಬಂದುಬಿಡುತ್ತೆ. 1-2 ಹಾಕಿದ್ರೆ ನಿಮಗೆ ಕೈಗೆ ಬಂದುಬಿಡುತ್ತೆ. 1, 2, 3 ನೀವು 8 ಎಳೆ ದಾರ ಬೇಕಾದರೂ ತೊಗೊಬೋದು. ದಪ್ಪ ಬೇಕು ಅಂದರೆ ನಮಗೆ ಇನ್ನೂ ಒಂದು ಸ್ವಲ್ಪ ನಿಮಗೆ ದಪ್ಪ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಇಲ್ಲ ನಮಗೆ ಇಷ್ಟೇ ಸಾಕು ಅನ್ನೋರು ನೀವು 6 ಎಳೆ ತೊಗೊಂಡ್ರೆ ಸಾಕು. ನಾನು 6 ಎಳೆ ತೊಗೊಂಡಿದ್ದೀನಿ. ನೋಡಿ ಈ ಥರ ಡಿಸೈನ್ ಬರುತ್ತೆ. ಲಾಸ್ಟಲ್ಲಿ ಎಲ್ಲಿ ಬರುತ್ತೆ ನೋಡಿಕೊಂಡು ನೀವು 2 ಚೈನ್ ಇರುತ್ತಲ್ಲ, ಬೇಕಾದ್ರೆ ನೀವಲ್ಲಿ ಕುಚ್ಚನ್ನು ಹಾಕ್ಕೊಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಹೀಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕು ಅನ್ನೋರಿಗೆ ಕುಚ್ಚನ್ನ ಹಾಕ್ಕೊಡಿ. ಫೈನಲಾಗಿ ಡಿಸೈನ್ ನಿಮಗೆ ಈ ಥರ ಕಾಣಿಸುತ್ತೆ. ನಾನು ಮಾಡಿರೋ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡೋದನ್ನ ಮರಿಬೇಡಿ.